ಹಾಸ್ಯನಟ ವಡಿವೇಲು ಅವರ ಮಗನನ್ನ ನೋಡಿದ್ದೀರಾ? ಅವರು ಹೇಗಿದ್ದಾರೆ? ತಂದೆಯ ಹಾಗೆ ಇದೆಯಾ ಲುಕ್ ಅಂತ ಅನ್ಕೊಂಡಿದ್ರೆ ಇಂದಿನ ಈ ವಿಡಿಯೋವನ್ನ ನೀವು ನೋಡಲೇಬೇಕು. ಹೌದು, ಬ್ರಹ್ಮಾನಂದಂ ಟಾಲಿವುಡ್ ಅಂತೆ, ವಡಿವೇಲು ಕಾಲಿವುಡ್ ಅಂತೆ. ಸ್ಟಾರ್ ಕಾಮಿಡಿಯನ್ ಆಗಿ ಹಲವು ಸಿನಿಮಾಗಳಲ್ಲಿ ವಡಿವೇಲು ನಟಿಸಿದ್ದಾರೆ. ತಮಿಳು ಚಿತ್ರರಂಗದಲ್ಲಿ ಟಾಪ್ ಕಾಮಿಡಿ ಸ್ಟಾರ್ ಆಗಿ ಮುಂದುವರೆದಿರುವ ವಡಿವೇಲು ತೆಲುಗು ಪ್ರೇಕ್ಷಕರಿಗೂ ಕೂಡ ಚಿರಪರಿಚಿತರು. ತಮಿಳು ಚಿತ್ರರಂಗದ ಅನೇಕ ನಟರಲ್ಲಿ ವಡಿವೇಲು ದೀರ್ಘಕಾಲದ ಹಾಸ್ಯ ನಟ. ಆಗ ತಮಿಳಿನಲ್ಲಿ ಅವರ ಕ್ರೇಜ್ ಸ್ಟಾರ್ ಮಟ್ಟದಲ್ಲಿತ್ತು. ರಜನಿಕಾಂತ್, ವಡಿವೇಲು ಅವರಂತಹ ಸ್ಟಾರ್ ಹೀರೋಗಳು ಕೂಡ ವಡಿವೇಲು ಡೇಟ್ಸ್ ಕೊಟ್ರೆ ನಾನೂ ಕೂಡ ಡೇಟ್ಸ್ ಕೊಡುತ್ತೇನೆ ಎನ್ನುವಷ್ಟರ ಮಟ್ಟಿಗೆ ಸ್ಟಾರ್ಡಮ್ ಗಳಿಸಿಕೊಂಡಿದ್ರು. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಅವರೊಂದಿಗಿನ ರಾಜಕೀಯ ವಿವಾದದಿಂದಾಗಿ ವಡಿವೇಲು ಬಹಳ ದಿನಗಳಿಂದ ಸಿನಿಮಾಗಳಿಂದ ದೂರ ಉಳಿದಿದ್ರು. ಅದಾದ ನಂತರ ಸರ್ಕಾರ ಬದಲಾದಂತೆ ಮತ್ತೆ ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದ್ರು. ವಡಿವೇಲು ಕಳೆದ 5 ವರ್ಷಗಳವರೆಗೆ ಕಾಮಿಡಿ ಕಿಂಗ್. ಆದರೆ ಇತ್ತೀಚೆಗೆ ಅವರಿಗೆ ಕಾಮಿಡಿ ವರ್ಕೌಟ್ ಆಗಿಲ್ಲ. ಈ ಕಾರ್ಯಕ್ರಮದಲ್ಲಿಯೇ ಪಾತ್ರಗಳು ಅವರ ಮನಸೂರೆಗೊಳ್ಳುತ್ತವೆ. ಕಳೆದ ವರ್ಷ ವಡಿವೇಲು ಮಾಮಣ್ಣನ್ ಚಿತ್ರದಲ್ಲಿ ಗಂಭೀರ ಪಾತ್ರದಲ್ಲಿ ನಟಿಸಿ ಅಚ್ಚರಿ ಮೂಡಿಸಿದ್ರು. ದಲಿತ ಶಾಸಕನಾಗಿ ವಡಿವೇಲು ಅವರ ಅಭಿನಯಕ್ಕೆ ತೆಲುಗು ಪ್ರೇಕ್ಷಕರು ಮನಸೋತಿದ್ದರು. ಇನ್ನು ಕಳೆದ ವರ್ಷ ತೆರೆ ಕಂಡಂತಹ ಚಂದ್ರಮುಖಿ 2 ಚಿತ್ರದಲ್ಲೂ ವಡಿವೇಲು ನಟಿಸಿದ್ರು. ಆದರೆ ಈ ಸಿನಿಮಾ ಹೆಚ್ಚು ವರ್ಕೌಟ್ ಆಗಲಿಲ್ಲ. ಆದರೆ ಕೆಲವೇ ಜನರಿಗೆ ವಡಿವೇಲು ಕುಟುಂಬದ ವಿವರ ತಿಳಿದಿದೆ. ವಡಿವೇಲು ಅವರಿಗೆ 3 ಪುತ್ರಿಯರು ಹಾಗೂ ಒಬ್ಬ ಪುತ್ರ ಇದ್ದಾರೆ. 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗನಿಗೆ ಈಗಾಗಲೇ ಮದುವೆಯಾಗಿದೆ. ವಡಿವೇಲು ಅವರ ಮಗನ ಹೆಸರು ಸುಬ್ರಹ್ಮಣ್ಯನ್. 2014ರಲ್ಲಿ ವಿವಾಹವಾದರು. ನಟ ವಡಿವೇಲು ಅವರ ಪುತ್ರ ಸುಬ್ರಹ್ಮಣ್ಯನ್ ಅವರ ಫೋಟೋಗಳು ಸದ್ಯ ಅಂತರ್ಜಾಲದಲ್ಲಿ ವೈರಲ್ ಆಗುತ್ತಿವೆ. ಪ್ರೊಫೆಷನಲ್ ಆಗಿ ವಡಿವೇಲು ಎಂದು ಕರೆಯಲ್ಪಡುವ ಕುಮಾರ ವಡಿವೇಲ್ ನಟರಾಜನ್ ಒಬ್ಬ ತಮಿಳು ಚಿತ್ರರಂಗದಲ್ಲಿ ನಟ, ಹಾಸ್ಯ ನಟ ಮತ್ತು ಸಾಂದರ್ಭಿಕ ಹಿನ್ನೆಲೆ ಗಾಯಕ ಕೂಡ ಹೌದು. ಮುಖ್ಯವಾಗಿ ತಮಿಳು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರು ಅತ್ಯುತ್ತಮ ಹಾಸ್ಯ ನಟನಾಗಿ 3 ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ತನ್ನ ವೃತ್ತಿ ಜೀವನದ ಮೊದಲು ವಡಿವೇಲು ತನ್ನ ತಂದೆಯ ಗಾಜು ಕತ್ತರಿಸುವ ವ್ಯಾಪಾರದಲ್ಲಿ ಕೆಲಸ ಮಾಡ್ತಿದ್ರು. ಅವರ ತಂದೆ ನಿಧನರಾದ ನಂತರ ಅವರ ಸಹೋದರರೊಂದಿಗೆ ಅದನ್ನು ಮುಂದುವರೆಸಿದರು. ಅವರ ಬಿಡುವಿನ ವೇಳೆಯಲ್ಲಿ ಅವರು ಸ್ಥಳೀಯ ರಂಗ ನಾಟಕಗಳಲ್ಲಿ ಸಾಮಾನ್ಯವಾಗಿ ಹಾಸ್ಯ ಪಾತ್ರಗಳನ್ನು ಮಾಡಿದರು. 1988ರಲ್ಲಿ ಟಿ. ರಾಜೇಂದ್ರ ಅವರ ಎನ್ ತಂಗೈ ಕಲ್ಯಾಣಿಯಲ್ಲಿ ಒಂದು ಸಣ್ಣ ಪಾತ್ರದ ಮೂಲಕ ಬಣ್ಣದ ಲೋಕದ ಪ್ರಯಾಣ ಆರಂಭಿಸಿದರು. ವಿಜಯಕಾಂತ್ ಅವರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ವಡಿವೇಲು ಅವರನ್ನು ಬೆಂಬಲಿಸಿದರು. 1992ರ ಚಿನ್ನಗೌಂಡರ್ನಲ್ಲಿ ವಡಿವೇಲು ಪಾತ್ರ ಮಾಡಲು ಅವರು ಗಣನೀಯವಾಗಿ ಸಹಾಯ ಮಾಡಿದರು. 1992ರಲ್ಲಿ ಅವರು ಕಮಲ್ ಹಾಸನ್ 2 ಚಿತ್ರಗಳಲ್ಲಿ ವಡಿವೇಲು ಪಾತ್ರಗಳನ್ನು ನಿರ್ವಹಿಸಿದರು. ವಡಿವೇಲು ಅವರು ಹಾಸ್ಯ ಚಿತ್ರ ಸಿಂಗಾರವೇಲನಲ್ಲಿ ಗೌಂಡಮಣಿ ಮತ್ತು ಚಾರ್ಲಿ ಅವರನ್ನು ಸೇರಿಕೊಂಡರು. ನಂತರ ತವೆರ್ ಮಗನ್ ಚಿತ್ರದಲ್ಲಿ ವಡಿವೇಲು ಶಿವಾಜಿ ಗಣೇಶನ್ ಅವರ ಮನೆಯಲ್ಲಿ ಕೆಲಸಗಾರನಾಗಿ ನಟಿಸಿದ್ದಾರೆ. ಇದೀಗ ವಡಿವೇಲು ಅವರ ಮಗನ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಎಲ್ಲರೂ ಕೂಡ ಈ ಒಂದು ಫೋಟೋ ನೋಡಿ ಅಚ್ಚರಿಪಟ್ಟಿದ್ದಾರೆ. ನೀವು ಸಹ ಈ ಫೋಟೋವನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.